ಫ್ಯಾಬ್ಯುಲಸ್ ಟೇಸ್ಟ್, ಚೆನ್ನಾಗಿದೆ. ಇವತ್ತೇನು ಸ್ಪೆಷಲ್ ಮಾಡ್ತಾ ಇದ್ರು ಮೇಡಮ್? ಇವತ್ತು ಫಿಶ್ ಫ್ರೈ ಮಾಡುವ. ಫಿಶ್ ಫ್ರೈ? ಹಾ. ಯಾವ ಫಿಶ್ ಇಂದ? ಅದು ಪಾಪ್ಲೆಟ್. ಪಾಪ್ಲೆಟ್ ಇಂದ? ಓಕೆ ಪಾಪ್ಲೆಟ್ ಫಿಶ್ ಫ್ರೈ. ಓಕೆ. ಫಿಶ್ ಫ್ರೈ ಮಾಡಲು ಒಂದು ಅರ್ಧ ಕೆ ಜಿ ಫಿಶ್, ಅದಕ್ಕೆ ನಮ್ಮದು ಮಸಾಲೆ ಖಾರ, ಉತ್ತರ ಕರ್ನಾಟಕದವ್ರ ಮಸಾಲೆ ಖಾರ, ಹುಣಸೆ ಹುಳಿ, ಈರುಳ್ಳಿ ಮತ್ತು ಒಂದು ಅರ್ಧ ಚಮಚೆ ಅರಿಶಿಣ, ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟನ್ನು ಹಾಕಿ ರುಬ್ಬಬೇಕು. ಮಿಕ್ಸರ್ ಮಾಡ್ಬೋದು? ಹಾಂ, ಮಿಕ್ಸಿಯಲ್ಲಿ ರುಬ್ಬಬೇಕು. ಮೀನಿಗೆ ಸ್ವಲ್ಪ ಖಾರ ಇರಬೇಕಿದೆ ಫ್ರೈಗೆ, ಹಾಗೆ ಸ್ವಲ್ಪ 2-3 ಚಮಚೆ ಖಾರ ಹಾಕುವ. ಈರುಳ್ಳಿ, ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹುಣಸೆ ಹುಳಿಯನ್ನು, ಹುಣಸೆಹಣ್ಣು ರಸನೇ ಹಾಕಬೇಕು, ಲಿಂಬೆಹಣ್ಣು ಹಾಕಬಾರ್ದು. ನೋಡಿ, ಈ ಥರ ನುಣ್ಣಗೆ ರುಬ್ಬಿಟ್ಟುಕೊಳ್ಳಬೇಕು. ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಮೀನಿಗೆ ಹಾಕಬೇಕು. ಹಾಕಿ ಎಲ್ಲದಕ್ಕೂ ಈ ಥರ ಸವರಿ ಎಲ್ಲದಕ್ಕೂ ಮಸಾಲೆ ಈ ಥರ ಹಚ್ಚಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ ಇಲ್ಲ ಅಂತಂದ್ರೆ ಏನು ಮಾಡೋದು? ಫ್ರಿಜ್ಜಲ್ಲಿ ನಡೀತದೆ, ಹಾಗೆ ಇಟ್ಟರೆ ಅವ್ರು ಒಂದು 15 ನಿಮಿಷ ಇಡಬೇಕಷ್ಟೆ, ಜಾಸ್ತಿ ಹೊತ್ತು ಇಡಬಾರ್ದು. ಒಂದು 15 ನಿಮಿಷ ಇಡಬೇಕಾದ ಈ ಥರ ಮುಚ್ಚಿಟ್ಟರೆ ಸಾಕು. ಮುಚ್ಚಿಟ್ಟರೆ ಸಾಕು. ಈ ಥರ ಎಲ್ಲದಕ್ಕೂ ಮಸಾಲೆ ಹಾಕಿದ ಮೇಲೆ ಇದನ್ನು ಫ್ರಿಜ್ನಲ್ಲಿ ಒಂದು ಅರ್ಧ ಗಂಟೆ ಇಡುವುದು. ನಾವು ಆವಾಗ ಅರ್ಧ ಗಂಟೆ ನೆನೆಯಲು ಇಟ್ಟ ಮೀನನ್ನು ಅದಕ್ಕೆ ಫ್ರೈ ಈ ಥರ ಮಸಾಲೆ ಚೆನ್ನಾಗಿ ಎರಡು ಬದಿ ಚೆನ್ನಾಗಿ ರೋಸ್ಟ್ ಆಗೋ ಥರ ಫ್ರೈ ಮಾಡಬೇಕು. ಈಗ ಇದು ಹೆಂಗೆ ಗೊತ್ತಾಗ್ತದೆ ಮೇಡಮ್? ಇದು ಒಂದು ಕಡೆ ಬೆಂದಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಇಲ್ಲ, ಒಂದು ಯಾವುದೇ ಫ್ರೈ ಆಗಲಿ ಒಂದು 8ರಿಂದ 10 ನಿಮಿಷ ಫ್ರೈ ಮಾಡಿದ್ರೆ ಮೀನು ಚೆನ್ನಾಗಿ ಬೇಗ ಬೆಂದ್ಬಿಡುತ್ತದೆ. ಮೀನುಗಳು ಬೇಗ ಬೆಂತಾವು? ಹೌದೌದು, ಅದಕ್ಕೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಅದು ಮೀನು ಬೇಯಲಿಕ್ಕೆ. ಮೀನು ತುಂಬಾ ಮೃದುವಾಗಿರ್ತದೆ, ದೇಹಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಇದು ಮಧ್ಯಮ ಉರಿಯಲ್ಲಿಟ್ಟು ಸ್ಮೆಲ್ ಮಾತ್ರ ಒಳ್ಳೆ ಘಮ್ ಅಂತ. ಹೌದೌದು, ಮೀನು ಅಡುಗೆ ಯಾವಾಗ ಮಸಾಲೆ ಪರಿಮಳ ಚೆನ್ನಾಗಿರ್ತದೆ ಅದು.
ಈ ಪಕ್ಕದ ಮನೆಯವರೆಲ್ಲ ಕೇಳ್ತಾರೆ ಮೇಡಮ್ ಏನ್ ಮಾಡಕತ್ತ ಇವತ್ತು ಇಷ್ಟು ಸ್ಮೆಲ್ ಬರ್ತಾ ಇದೆ ಅಂತಂದು. ಗೊತ್ತಾಗ್ತದೆ, ನಾನು ಯಾವಾಗಲೂ ಅಡಿಗೆ ಮಾಡ್ಬೇಕಾದ್ರೆ ಪರಿಮಳ ಬಂದ್ರೆ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ ಎಲ್ರಿಗೂ. ಆಮೇಲೆ ನೋಡ್ತಾರಲ್ಲ, ನೋಡ್ತಾರೆ ವಾಸನೆ ಬರ್ತದೆ. ಅದು ವಾಸನೆ ಮೇಲೆ ಆಮೇಲೆ ನಾನು ಯೂಟ್ಯೂಬಲ್ಲಿ ನೋಡ್ತಾರಲ್ಲ, ನೋಡಿದ್ಮೇಲೆ ಲೈಕ್ ಕೊಡ್ಬೇಕು ಅವ್ರು. ನೋಡಿ ಒಳ್ಳೆ ಮಸಾಲೆ ಮೀನು ಈ ನಿಮ್ಮ ಫಿಶ್ ಫ್ರೈಡ್ ಸ್ಮೆಲ್ಲಿಗೆ ಆಜು ಬಾಜು ಚೆನ್ನಾಗಿ ಕೇಳ್ಕೋಬೇಕು ಬಹುನೇನು ಮೇಡಮ್ ಊಟಕ್ಕೆ ಅಂತಂದು. ಕೇಳ್ತಾರೆ, ಕರೆಯೋದಷ್ಟೇ ನೋಡ್ತಾರೆ. ಇವಾಗ ಇದು ಆಗಿದೆ ನೋಡಿ. ಸೊ ಹೈ ಫ್ರೆಂಡ್ಸ್, ಫಿಶ್ ಫ್ರೈ ಟೇಸ್ಟ್ ಮಾಡಿ ಹೇಳ್ತೇನೆ ಹೆಂಗಾಗಿತ್ತು ಅಂತಂದು ಹೇಳಿ. ಫಿಶ್ಶಿಗೆ ಅದು ಲಿಂಬೆನ್ ಹಾಕಿ ತಿಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರ್ತದೆ. ಫ್ಯಾಬ್ಯುಲಸ್ ಟೇಸ್ಟ್ ಚೆನ್ನಾಗಿದೆ. ಸೊ ಇದಕ್ಕೆ ಮೇನ್ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತಂದ್ರೆ ನಾವು ಯೂಸ್ ಮಾಡೋದು ಮಸಾಲೆ ಖಾರನೇ. ಸೊ ಅದೊಂದು ಆ್ಯಡ್ ಮಾಡಿದಾಗ ಅದು ಫ್ಲೇವರ್ ಏನು ಕೊಡ್ತದಲ್ಲ, ಇಟ್ ಇಸ್ ಲೈಕ್ ಸೂಪರ್. ಚೆನ್ನಾಗಿದೆ ಅಂತಂದ್ರೆ ಅದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಕೊ. ಈಗ ಚೆನ್ನಾಗಿದೆ ಅಂತಂದ್ರೆ ಹೇಗೆ ಚೆನ್ನಾಗಿದೆ? ಚೆನ್ನಾಗಿ ಹೇಗಿದೆ ಅಂತಂದ್ರೆ ಫಸ್ಟ್ ಥಿಂಗ್ ಇಸ್ ಫಿಶ್ ತುಂಬಾ ಫ್ರೆಶ್ ಆಗಿರ್ಬೇಕು. ಅದ್ರಲಿಂದನೇ ಮೇನ್ ಒಂದು ಟೇಸ್ಟ್ ತುಂಬಾ ಬೇರೆ ಇದಿರ್ತದೆ. ಆಮೇಲೆ ಇದು ನಮ್ದು ಉತ್ತರ ಕರ್ನಾಟಕ ಕಡೆ ನಾವೇನ್ ಮಸಾಲೆ ಖಾರ ಯೂಸ್ ಮಾಡ್ತೇವಲ್ಲ, ಅದ್ರಲ್ಲಿ ಇರುವಂತದ್ದು ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಮೋರ್ ದೆನ್ ಏನಿಲ್ಲ ಅಂತಂದ್ರು ಒಂದು 10 ಇಂಗ್ರೀಡಿಯೆಂಟ್ಸ್ ಇದ್ರೆ ಜಾಸ್ತಿ ಇರ್ತದೆ. ಅದು ನಾವೇನ್ ಮಸಾಲೆ ಖಾರ ರುಬ್ಬಿಸ್ತೇವೆ. ಸೊ ಅದನ್ನ ನೀವೇನ್ ಹಾಕಿ ಮಾಡ್ತಿರಲ್ಲ, that will be a very nice taste. ಸೊ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.